ಅಮರಗಣಗಳನ್ನು ಉಳ್ಳವರೇ ಶರಣರು. 770 ಅಮರಗಣಗಳಂದ್ರೆ ಯಾರು? ಕುಳಿತುಣ್ಣವರಲ್ಲ, ದುಡಿದುಣ್ಣವರು. ದುಡಿದುಣ್ಣವರಿಗೆ ಶರಣೆಂದರು ನಮ್ಮ ಶರಣರು. ಅವರೆಲ್ಲ ಕಾಯಕದಿಂದ, ಅದಕ್ಕೆ ಕಾಯಕದಿಂದ ಲೋಕ ಅಂತ ಹೇಳಿದ್ರು. ಮಠದಲ್ಲಿ ಕೂತ್ಕೊಂಡು ನೀವು ಭಕ್ತಾದಿಗಳನ್ನು ಬೆಳೆಸ್ಕೊಂಡು ಬಸವ ತತ್ವ ಕಿಕ್ಕೆ ಬಂದಾಗಲೂ ನೀವು ನಿಲ್ಲದಿಲ್ಲ ಅಂದರೆ ಯಾರು ಹೇಳಬೇಕು? ಯಾರು ಹೇಳಬೇಕು? ಬಸವ ತತ್ವವನ್ನು ಜಾರಿ ಮಾಡಬೇಕಾದ್ರೆ ನಿಮ್ಮ ಕರ್ತವ್ಯ. ನೀವು ಬಸವ ತತ್ವ ಜಾರಿ ಮಾಡಲ್ಲ ಅಂದರೆ ಬಸವ ತತ್ವದ ವಿರುದ್ಧದ ತತ್ವ ಇದೆಲ್ಲ, ಮನುವಾದ ತತ್ವ, ವೈದಿಕ ತತ್ವ, ಇದರಲ್ಲಿ ಹುಡುಕಿದೊಳಗೆಲ್ಲ ಅಲ್ಲೋಗಿ ಮಠಾಧೀಶರ ಭಾಗವಾಗಿ ಅವರು ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಅವರು ಆಯೋಜನೆ ಮಾಡಿದರು. ಇವತ್ತು ಬಸವ ಕಲ್ಯಾಣದಲ್ಲಿ ಅವರು ಬಸವಾದಿ ಶರಣರ ಹಿಂದೂ ಸಮಾವೇಶ ಅದನ್ನು ಧಿಕ್ಕರಿಸಿ, ಅದನ್ನು ವಿರೋಧಿಸಿ, ವಚನ ತತ್ವಗಳ ನಿಜದ ಆಶಯದೊಂದಿಗೆ ಇಲ್ಲಿ ಬಹುದೊಡ್ಡ ಪ್ರತಿಭಟನೆಯನ್ನು ಮಾಡಿದಾಗ ಶಿವಮೊಗ್ಗದಿಂದ, ಮಹಾರಾಷ್ಟ್ರದಿಂದ, ಆಂಧ್ರದಿಂದ ಮತ್ತು ಒಂದು 15-20 ಜಿಲ್ಲೆಗಳಿಂದ ಜನತೆ 2 ದಿವಸದಲ್ಲಿ ಸ್ವಯಂ ಇಚ್ಛೆಯಿಂದ ಬಂದು ಬಸವ ತತ್ವ ನಾವು ಜನ ಪುರೋಹಿತಾಯಿಗಳೇ ಈ ಮಾಟ ನಡೆಯಲಿಕ್ಕೆ ಬಿಡಲ್ಲ ಅಂತ ಒಂದು ಚೇತಾವಣೆ ಕೊಟ್ಟಿದ್ದನ್ನು ನಮ್ಮದು ನಿಜವಾಗ್ಲೂ ಹೆಮ್ಮೆಯ ಸಂಗತಿ ಅದ. ಇವತ್ತಿನ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿದಂಥ ನಿಜವಾದ ಶರಣರ ವಂಶಧಾರರಲ್ಲಿ ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ರೈತರು, ಕೂಲಿ ಕಾರ್ಮಿಕರು ಮತ್ತೆಲ್ಲ ಸಮಸ್ತ ಜನತೆ, ವಿಚಾರವಾದಿಗಳು ಸೇರಿಕೊಂಡು ಇವತ್ತಿನ ಈ ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಒಂದರ್ಥದಲ್ಲಿ ಅನುಭವ ಮಂಟಪವೂ ಆಗಿದೆ. ಎಲ್ಲರೂ ಮಾತಾಡಿದ್ದೇನಂದ್ರೆ ಈ ಮನುವಾದ, ಮನುಸ್ಮೃತಿ, ಜಾತಿ ವ್ಯವಸ್ಥೆ ಇದನ್ನು ಭಾರತದಿಂದ ಕಿತ್ತಿ ಬಿಸಾಡಬೇಕು. ಯಾವತ್ತೂ ಅದು ನಮ್ಮ ದೇಶದಲ್ಲಿ ನಿರ್ಮಾಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ವಚನಗಳ ಆಶಯಗಳಿದ್ದಾವೆ. ಸೊ ವಚನ ಸಾಹಿತ್ಯ ಅನ್ನೋದು ಅದು ಕೇವಲ ಸಾಹಿತ್ಯ ಅಲ್ಲ, ಅದು ವಚನ ತತ್ವ. ಆ ತತ್ವ ಚಿಂತನೆ ಮತ್ತು ಚಳುವಳಿಯನ್ನು ಉತ್ತಂತ ತತ್ವ. ಬಸವಾದಿ ಶರಣರು ಮಾದಾಳಚಂದ್ರ ವ್ಯವಹಾರ ಕಲ್ಕಯ್ಯ ಆದಿಯಾಗಿ, ಅಕ್ಕಮಾಡಿ ಲಿಂಬವೇ ಆದಿಯಾಗಿ ಬಸವಾದಿ ಪ್ರಮುಖರಿಗೆಲ್ಲರೂ ಸೇರಿಕೊಂಡು ಒಂದು ಸಮಾನತೆಯ ನಾಡಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದು ಇತಿಹಾಸ ಯಾವತ್ತೂ ಬರೀಲಿಕ್ಕಾಗುವುದಿಲ್ಲ. ಹಾಗಾಗಿ ಇವತ್ತಿನ ಈ ಪ್ರತಿಭಟನೆಯನ್ನು ಅಮೋಘವಾಗಿ ಅತ್ಯಂತ ಧೈರ್ಯ ಧೀಮಂತಿಕೆಯಿಂದ ಯಶಸ್ವಿ ಮಾಡಿದಂಥ ಸಮಸ್ತರಿಗೂ ನಾನು ಹೃದಯದಿಂದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. RSSನವರು ಇಲ್ಲಲ್ಲ, ಮಹಾ ನಿರ್ಲಜ್ಜರು ಅವರು, ಭಾರತದ ಸಮಾನತೆ ವಿರೋಧಿಗಳು ಅವರು. 2027 ಇಸ್ವಿಯಲ್ಲಿ ಬಸವ ಉತ್ಸವವನ್ನು, ಬಸವ ಭಾರತ ಉತ್ಸವವನ್ನು ಕಲ್ಯಾಣದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಬಸವ ಕಲ್ಯಾಣದ ಅನುಭವ ಮಂಟಪವನ್ನು ಮುಟ್ಟಿ ಮೈಲಿಗೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಹೋಮ ಹವನಗಳನ್ನು ಮಾಡುವ ಮೂಲಕ ಪುರೋಹಿತಶಾಹಿ, ವೈದಿಕಶಾಹಿ ಅಸಮಾನತೆಯಿಂದ ಬೀಜಗಳನ್ನು ಬಿತ್ತಿದ್ದಾರೆ. ತಮ್ಮನ್ನು ತಾವು ಗಂಧದಂತೆ ಸೇರಿಕೊಂಡು ಈ ಅಸಮಾನತೆ ಬೀಜಗಳನ್ನು ಕಿತ್ತಿ ಬಿಸಾಡಿದ ಈ ನೆಲದಲ್ಲಿ RSSನ ಈ ಅಜೆಂಡಾ ನಮ್ಮ ಎಲ್ಲ ಬಸವ ಭಕ್ತರು, ಬಸವಾದಿ ಶರಣರ ಭಕ್ತರು ಅಂದರೆ ನೀವು ಆ ಭಕ್ತರು ಹೋಲಿಸಬಾರ್ದು. ಅವರ ಚಿಂತನೆಗಳನ್ನು ಜಾರಿ ಮಾಡುವಂಥ ನಿಜವಾದ ಅನುಯಾಯಿಗಳು ಇವರು ಯಾರು ಇದನ್ನು ಸಹಿಸಲ್ಲ. ಎಲ್ಲ ಜಾತಿ ಧರ್ಮದ ಜನತೆ ಒಟ್ಟಾಗಲಿದೆ. ಮುಂದಿನ ವರ್ಷ ಅವರು ನಡೆಸುವ ಷಡ್ಯಂತ್ರವನ್ನು ಅತ್ಯಂತ ಧೈರ್ಯದಿಂದ ಹಿಮ್ಮೆಟ್ಟಿಸುತ್ತದೆ ಅನ್ನುವ ತೀರ್ಮಾನವನ್ನು, ನಿರ್ಣಯವನ್ನು ಇವತ್ತು ಮಾಡಿದ್ದಾರೆ. ಇದೊಂದು ಮಹತ್ವದ ತಾವು ಹೇಳಿದ ಹಾಗೆ ಬಸವ ಭಾರತ ಉತ್ಸವ ಏನು ಮಾಡ್ತಾ ಇದ್ದಾರೆ ಮೇಡಮ್, ಅದಕ್ಕೆ ಲಿಂಗಾಯತ ಮಠಾಧೀಶರಿಗೆ ತಗೊಂಡು ತಾವು ವಿರೋಧ ಮಾಡ್ತಾರಾ ಅಥವಾ ತಾವು ತಮ್ಮ ನೇತೃತ್ವದಲ್ಲಿ ವಿರೋಧ ಮಾಡ್ತಾರಾ? 2020 ಒಂದನೇದಾಗಿ ವಚನ ಚಳುವಳಿಗೂ ವಚನ ಸಾಹಿತ್ಯಕ್ಕೂ ಬಸವಾದಿ ಶರಣರಿಗೂ ಮಠಪೀಠ ಸನ್ಯಾಸಕ್ಕೂ ಸಂಬಂಧವಿಲ್ಲ. ಮಠಪೀಠ ಸನ್ಯಾಸಕ್ಕೂ ಸಂಬಂಧ ಇದು ನಾವು ಅರ್ಥ ಮಾಡ್ತೀವಿ. ಒಂದನೇದು. ಎರಡನೇದಾಗಿ ಈಗಿರುವ ಮಠಗಳಲ್ಲಿ ಮಠಾಧೀಶರು, ಅಧೀಶರು ಅಂತ ಅದೆಲ್ಲ ಬೇರೆಯವರಿಗೆ ಬಳಸುವಂಥ ಶಬ್ದಗಳು. ಮಠದ ಸ್ವಾಮಿಗಳೇನಿದ್ದಾರೆ ಅವರು ಬಸವ ತತ್ವವನ್ನು ಸರಿಯಾಗಿ ಅಧ್ಯಯನ ಮಾಡಿ ತಮ್ಮ ಮಠವನ್ನು ಬಸವ ತತ್ವಕ್ಕೆ ಅನುಸರಿಸಿ ನಡೆಸಲಿಕ್ಕೆ ಪ್ರಯತ್ನ ಪಡಬೇಕು, ಅನುಸರಿಸಿ ನಡೆಸಬೇಕು. ಹಾಗೆ ಮಾಡದೆ ಹೋದ್ರೆ ಅವರೇ ಎಲ್ಲರಿಗೂ ಹೇಳಬೇಕಾದ್ರು. ಅವರಿಗೆ ಯಾರಾದರೂ ಹೇಳಬೇಕಾ? ಬಸವ ತತ್ವವನ್ನು ಅರ್ಥ ಮಾಡಿಕೊಳ್ಳೋದು ಅಂತ ಹೇಳಿಲ್ಲ. ನೋಡಿ, ಅಲ್ಲಮ್ಮ ಪ್ರಭು ಹೇಳಿದ ಮಾತನ್ನು ಮೊದಲು ಕೇಳಬೇಕು. ಯಾವುದು ಅಲ್ಲಮ್ಮ? ಅಜ್ಞಾನವೆಂಬ ತೊಟ್ಟಿನೊಳಗೆ ಜ್ಞಾನವೆಂಬ ಶಿಶುವ ಮಲಗಿ ಸಕಲ ವೇದ ಶಾಸ್ತ್ರಗಳ ನೇಣು ತೂಟಿ ಜೋಗುಳ ಮಾಡುತ್ತಿದ್ದಾಳೆ. ಶಾಂತಿಯುಳ್ಳ ತಾಳು ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳ ನಿಂತಲ್ಲದೆ ಗೋಶ್ವರನೆಂಬ ಲಿಂಗವ ಕಾಣಬಾರದು ಅಂತ ವೇದ ಆಗಮ ಪುರಾಣಗಳೆಂಬ ಕಟ್ಟಡ ಗೌಡು ಕಾಣಿಗೋ ಅನ್ನುವ ಮಾತನ್ನು ಮನನ ಮಾಡ್ಕೋಬೇಕಾಗಿದೆಯಾರು? ಮಠದಲ್ಲಿರುವ ಸ್ವಾಮಿಗಳು, ಅಧೀಶರು ಅನ್ನಲ್ಲ ನಾನು, ಮಠದಲ್ಲಿರುವ ಸ್ವಾಮಿಗಳು ಅವರು ತಮ್ಮನ್ನು ತಾವು ಯಾರಿಗೆ ಸಮರ್ಪಿಸಿಕೊಂಡು ನನ್ನ ಅಣ್ಣ ಬಸವಣ್ಣ ಯಾರಪ್ಪ ಬಸವಣ್ಣ ಅಂತ ಕೇಳಿದ್ರೆ ಯಾರಿಗೂ ಇವರಿಗೆ ಹುಟ್ಟಿದ ಮಗ ನಾನು ಅನ್ನಲಿಲ್ಲ.
ದೋಹಾರ ಕಟ್ಟೆಯ ಮನೆಯ ದಾಸಿ ಮಗನು, ಅವರಿಗೆ ಹುಟ್ಟಿದ ಮಗ ನಾನು, ಸಂಗಮ ಮಾಡಿದಲ್ಲಿ ಅವರಿಗೆ ಹುಟ್ಟಿದ ಮಗ ನಾನು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಣ್ಣ ಬಸವಣ್ಣ ಶರಣರೇ, ಅಕ್ಕ ಸತ್ಯಕ್ಕ, ನಿಮ್ಮವೇ ಸಂಘವೇ, ಎಂಥ ಜನ, ಎಂಥ ಕಾಯಿಕ ಜೀವಿಗಳು, ಎಂಥ ನಮ್ಮ ನಾಡಿನ ಸಮತೆಯ ಕನಸುಗಳು, ಸರ್ವಜನತೆಗೂ ಪ್ರೀತಿಸುವಂಥ ಜನತೆ ನಮ್ಮ ನೆಲದೊಳಗಾಗ್ತಿದ್ದಾರೆ. ನೀವು ಯಾಕೆ ನಿಮ್ಮನ್ನು ನೀವು ದೊಡ್ಡವರು ಅನ್ಕೊತಿದ್ದೀರಿ? ನೀವು ಯಾರು ಹೇಳಿದ್ರು? ಯಾರಿದ್ರು ಅವತ್ತು ಶರಣರು? ದುಡಿಯುವಂತೆ ಪಾದಾಳ ಚೆನ್ನ, ಎದುಹಾರಕಕ್ಕೆ, ಹಡಪದ ಅಪ್ಪಣ್ಣ, ಮೇದಾರಕ್ಕೆ ತಯ್ಯ, ಪ್ರತಿಯೊಬ್ಬ ಕಾಯಿಕ ಜೀವಿಗಳು. ಒಂದು ಮಾತು ಹೇಳ, 770 ಅಮರಗಣಗಳನ್ನು ಉಳ್ಳವರೇ ಶರಣರು. 770 ಅಮರಗಣಗಳಂದ್ರೆ ಯಾರು? ತುಳಿದುಣ್ಣವರಲ್ಲ, ತುಳಿದುಣ್ಣವರು. ತುಳಿದುಣ್ಣವರಿಗೆ ಶರಣೆಂದರು ನಮ್ಮ ಶರಣರು. ಅವರೆಲ್ಲ ಕಾಯಿಕ ಜೀವಿ. ಅದಕ್ಕೆ ಕಾಯಕದಿಂದ ಲೋಕ ಅಂತ ಹೇಳಿದ್ರು. ಮಠದಲ್ಲಿ ಕೂತ್ಕೊಂಡು ನೀವು ಭಕ್ತಾದಿಗಳನ್ನು ಬೆಳೆಸಿಕೊಂಡು ಬಸವ ತತ್ವ ಧಕ್ಕೆ ಬಂದಾಗಲು ನೀವು ನಿಲ್ಲದಿಲ್ಲ ಅಂದರೆ ಯಾರು ಹೇಳಬೇಕು? ನಿಮಗೆ ಯಾರು ಹೇಳಬೇಕು? ಬಸವ ತತ್ವವನ್ನು ಜಾರಿ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. ನೀವು ಬಸವ ತತ್ವ ಜಾರಿ ಮಾಡಲ್ಲ ಅಂದರೆ ಬಸವ ತತ್ವದ ವಿರುದ್ಧದ ತತ್ವ ಇದೆಲ್ಲ, ಮನುವಾದ ತತ್ವ, ವೈದಿಕ ತತ್ವ, ಇದರಲ್ಲಿ ಹುಡುಕಿದೊಳಗೆಲ್ಲ ಅಲ್ಲೋಗಿ ಮಠಾಧೀಶ. ನಮ್ಮ ಮಠಗಳು ಬಸವ ತತ್ವ. ನಮ್ಮ ಮಠಕ್ಕೆ ನಡ್ಕೊಳ್ಳುವ ಜನ ನಮ್ಮ ರೈತರು, ಸಾಮಾನ್ಯ ಜನ, ಇವರೆಲ್ಲ ನಮ್ಮ ಕಾಯಿಕ. ಈ ಕಾಯಿಕ ಜೀವಿಗಳ ಮೇಲೆ ಮಠಗಳನ್ನು ಕಟ್ಟಿಕೊಂಡು ಆಸ್ತಿಗಳನ್ನು ಮಾಡಿಕೊಂಡು ನೀವಿವತ್ತಿನ ದಿನ ಇಂಥ ಒಂದು ಬಸವ ತತ್ವಕ್ಕೆ ಧಕ್ಕೆ ಬಂದಾಗ ಹೋರಾಟ ಹಿಂದೆ ತಗೊಳ್ಳೋದು ಅಂದರೆ ಒಬ್ಬ ವ್ಯಕ್ತಿ ನಮಗೆ ಮುಖ್ಯ ಅಲ್ಲ, ತತ್ವ ಮುಖ್ಯ. ಬಸವಾದಿ ಶರಣನ ಹಿಂದೂ ಸಮಾವೇಶ ಮಾಡ್ತಾ ಇದ್ದಾರೆ. ಡಾಕ್ಟರ್ MM ಕಲಬುರ್ಗಿಯವರ ಹಣೆಗೆ ಗುಂಡಿಟ್ಟಿದ್ದು ಮಠದ ಸ್ವಾಮಿಗಳ ನೆನಪು ಮಾಡ್ಕೊಳ್ಬೇಕು. ನೀವು ಯಾರ ಹಣೆಗೂ ಗುಂಡಿಟ್ಟಿಲ್ಲ, ಯಾಕಂದರೆ ನೀವು ತತ್ವವನ್ನು ನೀವು ಪ್ರತಿಪಾದನೆ ಮಾಡ್ತಾ ಇಲ್ಲ. ಮಾಡಿ ಪ್ರತಿಪಾದನೆ ಯಾಕೆ ಗುಂಡಿಟ್ಟು? ರಿಸರ್ಚ್ ಮೂಲಕ ಲಿಂಗಾಯತರು ಹಿಂದೂಗಳಲ್ಲ ಅನ್ನೋದನ್ನ ಹೇಳಿದ್ರು. ಅವ್ರ ಹಣೆಗೆ ಗುಂಡಿಟ್ಟು ಇವತ್ತು ಹಣೆಗೆ ಗುಂಡಿಟ್ಟವರೇ ಬಂದು ಸಮಾವೇಶ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತದ? ಕೆಲವೊಬ್ಬರೆಲ್ಲ ಹೇಳಿದ್ರು, ಎಲ್ಲ ಪೊಲೀಸರಿದ್ದಾರೆ, ಪೊಲೀಸರ ಲಾಠಿಗೆ, ಪೊಲೀಸರಿಗೆ, ಅವರ ಕೇಸಿಗೆ, ಜೈಲಿಗೆ ಹೆದರವರು ಶರಣರ ವಚನಗಳನ್ನು ವಚನ ಮಾಡ್ಕೊಳ್ಳಿಕ್ಕೆ ಆಗ್ತದಾ? ಹರಳಯ್ಯ ಮಧುವರಸ ದಂಪತಿಗಳ ಚೆನ್ನು ಕಿವಿ ಆನೆ ಕಾಲಿಗೆ ಎಳಿಸಿದ್ರು, ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನೀವು ಸಣ್ಣ ಪೊಲೀಸರಿಗೆ ಹೆದರ್ತೀರಾ? ಬಸವ ತತ್ವ ಧಕ್ಕೆ ಬಂದರೆ ಮನೇಲಿ ಕೂಗ್ತೀರಾ?